ವಿಜಯಪುರ ಜಿಲ್ಲೆಯ ಚನ್ನಪಟ್ಟಣದಲ್ಲಿರ್ತಕ್ಕಂಥ SBI ಬ್ಯಾಂಕ್ ದರೋಡೆ ಪ್ರಕರಣ ನಡೆದಿದೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 8 ಜನರ ತನಿಖಾ ತಂಡವನ್ನು ವಿಜಯಪುರ SP ಲಕ್ಷ್ಮಣ್ ನಿಂಬುರ್ಗಿ ಅವರು ನೇಮಕ ಮಾಡಿದ್ದಾರೆ. ಈಗಾಗಲೇ ದರೋಡೆಕೋರರ ಬಲೆಯನ್ನು ಬೀಸಲಿಕ್ಕೆ ಈಗ ಪೊಲೀಸರು ಮುಂದಾಗಿದೆ. ಅದೇ ತನಕ ನಾನು ಸದ್ಯ ಏನು SBI ಬ್ಯಾಂಕ್ ಇದೆ ಅದರ ಮುಂದಿದ್ದೇನೆ. ನಿನ್ನೆ ಈ ಒಂದು ಬ್ಯಾಂಕಿನ ಮುಂದ್ಗಡೆ ಸಾಯಂಕಾಲ 6:20 ಏನು ಬ್ಯಾಂಕ್ ವಹಿವಾಟ ಏನು ಕ್ಲೋಸ್ ಆಗಿತ್ತು, ಆ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ಮಾಸ್ಕನ್ನು ಹಾಕಿಕೊಂಡು ಬಂದು ಬ್ಯಾಂಕಿನ ಒಳಗಡೆ ಹೋಗ್ತಾನೆ. ಅಂದರೆ ಆತ ಏನಂದರೆ ಬ್ಯಾಂಕ್ ಖಾತೆಯನ್ನು ತೆರೆಯುವ ನೆಪದಲ್ಲಿ ಬ್ಯಾಂಕಿನ ಒಳಗಡೆ ಹೋಗ್ತಾನೆ. ಕೋವಿಡ್ ಸಮಯದಲ್ಲಿ ಬಳಸುವಂಥ ಒಂದು ಮಾಸ್ಕನ್ನು ಹಾಕಿಕೊಂಡು ನೇರವಾಗಿ ಬ್ಯಾಂಕ್ ಮ್ಯಾನೇಜರ್ ಭೇಟಿ ಆಗ್ತಾನೆ. ಆ ಒಂದು ಸಮಯದಲ್ಲಿ ಭೇಟಿ ಆದ ಸಮಯದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಇದು ನೀವು ತುಂಬಿರ್ತಕ್ಕಂಥ ಫಾರ್ಮ್ ತಪ್ಪಿದೆ, ಸರಿಪಡಿಸ್ಕೊ ಬನ್ನಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಏನಂದರೆ ಅದೇ ಟೈಮ್ಗೆ ಏನೋ ಕ್ಯಾಶಿಯರ್ ಬಂದು ಇಲ್ಲ ಈಗ ಇವತ್ತಿನ ಒಂದು ವಹಿವಾಟು ದಿನ ಮುಗಿದಿದೆ, ಹಾಗಾಗಿ ಕ್ಲೋಸ್ ಮಾಡೋಣ ಅಂತೇಳಿ ಇಬ್ಬರು ಬ್ಯಾಂಕ್ ಮ್ಯಾನೇಜರ್ ಮತ್ತು ಕ್ಯಾಶಿಯರ್ ಮುಂದೆ ಆ ಸಂದರ್ಭದಲ್ಲಿ ಆತ ತತ್ಕ್ಷಣವೇ ಏನಂದರೆ ಏನು ಅಪರಿಚಿತ ವ್ಯಕ್ತಿ ಅಂದರೆ ದರೋಡೆಕೋರ ಏನು ಬಂದಿದ್ದ ಆತ ಗನ್ನನ್ನು ತೆಗೆದುಕೊಂಡು ಪಿಸ್ತೂಲನ್ನು ತೆಗೆದುಕೊಂಡು ಅವರಿಗೆ ಹೆದರಿಸುವಂಥ ಪ್ರಯತ್ನ ಮಾಡ್ತಾರೆ. ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಒಂದು ಫೈರಿಂಗ್ ಮಾಡಿ ಹೆದರಿಸಿ ಅವರನ್ನು ಎಲ್ಲ ಏನು ಕೀಲಿ ಏನು ಲಾಕರ್ ಇದೆ ಅಥವಾ ಹಣ ಇದ್ದಂಥ ಎಲ್ಲ ಚಿನ್ನಾಭರಣ ಇದ್ದಂಥ ಒಂದು ಲಾಕರ್ ಕೀಯನ್ನು ಪಡೆದುಕೊಂಡು ದೋಚುವಂಥ ಪ್ರಯತ್ನ ಆಗುತ್ತೆ. ಜೊತೆಗೆ ಈ ಒಂದು ಬ್ಯಾಂಕಿಗೆ 3 ಜನರು ಏನು ದರೋಡೆಕೋರರು ಬಂದು ಸಂಪೂರ್ಣವಾಗಿ ಹಣವನ್ನು ದೋಚಿಕೊಂಡು ಒಂದು ಅಂದರೆ ಕಾರಿನಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಪ್ರಮುಖವಾಗಿ ಆ ಒಂದು ಕಾರಿನಲ್ಲಿ ತೆಗೆದುಕೊಂಡು ಹೋಗೋ ಸಂದರ್ಭದಲ್ಲಿ ತಕ್ಷಣ ಈ ಒಂದು ಪ್ರಕರಣ ನಡೆದಂತೆ ವಿಜಯಪುರ ಜಿಲ್ಲಾ SP ಲಕ್ಷ್ಮಣ್ ನಿಂಬುರ್ಗಿ ಸ್ಥಳಕ್ಕೆ ಹಾಗೂ ಶ್ವಾನದಳದ ಅಧಿಕಾರಿಗಳು ಜೊತೆಗೆ ಸಿಬ್ಬಂದಿಗಳು ಬಂದು ಈ ಒಂದು ತನಿಖೆಯನ್ನು ಮಾಡಲು ಮುಂದಾಗ್ತಾರೆ. ಪ್ರಮುಖವಾಗಿ ಆ ಒಂದು ಕಾರಿನಲ್ಲಿ ಏನು ತೆಗೆದುಕೊಂಡು ಹೋಗ್ತಕ್ಕಂಥ ಚಿನ್ನಾಭರಣ ಏನಿದೆ ಆ ಚಿನ್ನಾಭರಣವನ್ನು ಏನು ತನಿಖೆ ಅಂದರೆ ತೆಗೆದು ಹೋದ ಸಂದರ್ಭದಲ್ಲಿ ಒಂದು ಹುಲಿಜಯಂತಿ ಮಹಾರಾಷ್ಟ್ರದ ಹುಲಿಜಯಂತಿ ಬಳಿ ಅದು ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆ ಸಂದರ್ಭದಲ್ಲಿ ಆ ಒಂದು ಅಲ್ಲಿ ಜನರ ಗ್ರಾಮಸ್ಥರೊಂದಿಗೆ ವಾಗ್ವಾದ ಮಾಡಿ ಅಲ್ಲಿಂದ ಹಣವನ್ನು ಚಿನ್ನಾಭರಣ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾರೆ. ಸದ್ಯ ಈಗ 8 ಜನ ಏನು ತನಿಖಾ ತಂಡ ರಚನೆ ಮಾಡಿದ್ದಾರೆ, ಅವರನ್ನು ಬಂಧಿಸುವ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿದ್ದಾರೆ. ಈಗ ಏನು ಬ್ಯಾಂಕಿನ ಮ್ಯಾನೇಜರ್ನ ದೂರಿನ ಸುಮಾರು ಇಲ್ಲಿ ಪ್ರಮುಖವಾಗಿ ಈ ಒಂದು ಬ್ಯಾಂಕಿಗೆ ಭದ್ರತಾ ಸಿಬ್ಬಂದಿ ಇಲ್ಲದೇ ಇರುವುದು ಸಹ ಈ ಪ್ರಮುಖವಾಗಿ ಆರೋಪ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಬ್ಯಾಂಕಿನ ವಹಿವಾಟು ಮುಗಿದ ನಂತರ ಇಲ್ಲಿ ಒಂದು ಏನಂದರೆ ವಹಿವಾಟು ಮುಗಿದ ನಂತರ ಹೇಗೆ ಅವರನ್ನು ಒಳಬಿಟ್ಟರು ಅನ್ನುವಂಥ ನಿಟ್ಟಿನಲ್ಲಿ ಗ್ರಾಹಕರು ಮತ್ತು ರೈತರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ಆರೋಪದ ಹಿನ್ನೆಲೆಯಲ್ಲಿ ಅಂದರೆ ಏನು ಬ್ಯಾಂಕಿನವರು ಏನಾದರೂ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಆರೋಪ ಸಹಜವಾಗಿ ಕೇಳಿ ಬರ್ತದೆ. ಭದ್ರತೆಯನ್ನು ನಿಯೋಜನೆ ಮಾಡಿಲ್ಲ, ಹಾಗಾಗಿ ಇಲ್ಲಿ ಗ್ರಾಹಕರಿದ್ದಾರೆ, ಅವರು ಈ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಸರ ನೀವು ಈಗ ಈ ಒಂದು ಬ್ಯಾಂಕ್ನಲ್ಲಿ ಹಣ ಇಟ್ಟಿದ್ರೆ ಹೇಗೆ? ಈ ಬ್ಯಾಂಕಲ್ಲಿ ನಮ್ಮ ಹಣನೂ ಇದೆ ಸರ, ಮತ್ತು ನಾವು ಸೇಫ್ಟಿ ಲಾಕರ್ ತೊಗೊಂಡು ನಾವು ಬಂಗಾರನೂ ಇಟ್ಟಿದ್ದೇವೆ ಸರ್. ನಮ್ಮ ಏನು ಮನೆ ಇಲ್ಲಿ ಊರಲ್ಲೆಲ್ಲ ಭಾಳ ತೆಪ್ಟ್ ಆಗೋಣ ಸೇಫ್ಟಿ ಬ್ಯಾಂಕ್ ಅಂತ ಹೇಳೋದ್ರಿಂದ ನಾವು ಸೇಫ್ಟಿ ಲಾಕರ್ ತೊಗೊಂಡಿದ್ದೇವೆ ಸರ. ಅವ್ರದ್ದೆಲ್ಲ ಏನೇನು ಫಾರ್ಮಾಲಿಟೀಸ್ ಅದಾವ ಅವಕ್ಕೆ ತಿಂಗಳ ಅದ್ರದ್ದು ಸೇಫ್ಟಿ ಲಾಕರ್ ಫೀ ತೊಗೋತಾರೆ, ಎಲ್ಲ ತೊಗೋತಾರೆ ಸರ್. ಒಂದು ಕೀ ನಮ್ಮ ಹತ್ರನೂ ಅದಿ ನಾವು ಇವಾಗಾದ್ರೂ. ಬಟ್ ನಿನ್ನೆ ರಾಬ್ರಿ ಆಗಿದ್ದರಿಂದ ಆ ಸೇಫ್ಟಿ ಲಾಕರಲ್ಲಿ ಇರ್ತಕ್ಕಂಥ ಗ್ರಾಹಕರದು ಏನಾಗಿದೆ ಅನ್ನೋದು ಇನ್ನೂ ನಮ್ಗೆ ಗೊತ್ತಾಗ್ತಾಯಿಲ್ಲ. ಇದಕ್ಕೆ ಬ್ಯಾಂಕಿಗೆ ಭದ್ರತಾ ಸಿಬ್ಬಂದಿ ಇದ್ರೆ ಭದ್ರತಾ ಸಿಬ್ಬಂದಿ ನಾವು ಇಲ್ಲಿ ಬಂದು ಹೋಗೋದ್ರಾಗ ಇಲ್ಲಿ ಸೆಕ್ಯೂರಿಟಿ ವಿತ್ ಗನ್ ಮ್ಯಾನ್ ಇರ್ತೀರಿ ಸರ್. ಮೊದಲು ನಾವು ಈಗ ಕಳೆದ ಒಂದು 2-3 ತಿಂಗಳಿಂದ ಇಲ್ಲಿ ಯಾರೂ ನಾವು ಸೆಕ್ಯೂರಿಟಿ ನೋಡಿಲ್ಲ. ಒಬ್ಬ ಯಾವನೋ ಇಲ್ಲಿ ಚಾ ಕೂಡ ಒಬ್ಬ ಡ್ರೆಸ್ ಹಾಕೊಂಡು ನಿಂದಿರ್ತಿದ್ದ ಅಷ್ಟೇ. ವಿತ್ ಗನ್ ಸೆಕ್ಯೂರಿಟಿ ನಾವು ನೋಡಿಲ್ಲ ಸರ್. ಮೊದಲಿದ್ರು ಒನ್ ಇಯರ್ ಹಿಂದೆ ನಾನು ನೋಡ್ತಿದ್ದೆ, ಒಬ್ಬರು ಮಿಲಿಟ್ರಿ ಎಕ್ಸ್-ಆರ್ಮಿ ಅವರು ವಿತ್ ಗನ್ನೇ ಪ್ರತಿಯೊಬ್ಬರು ಚೆಕ್ ಮಾಡೇ ಒಳಗೆ ಬಿಡ್ತಿರು. ಭಾಳ ಸಿಸ್ಟಮೆಟಿಕ್ ಒಂದು ವರ್ಷದಿಂದ ಇಲ್ಲಿದೆ. ಮತ್ತು ಸುಮಾರು ಇದು ನಮ್ಮದು ಹಳೆ ಬ್ಯಾಂಕ್ ಸರ್, ನಮ್ಮ ಊರಿಗೆ ಇದು ಹಳೆ ಬ್ಯಾಂಕು. ಈ ಬ್ಯಾಂಕಲ್ಲಿ ನಾವು ಸುಮಾರು ಈಗ ದೊಡ್ಡ ಎಲ್ಲ ವ್ಯಾಪಾರಸ್ಥರು ಎಲ್ಲ ಟ್ರಾನ್ಸಾಕ್ಷನ್ ಇಲ್ಲೇ ಮಾಡ್ತಾರೆ. ಮತ್ತು ಎಲ್ಲ ದೊಡ್ಡವರು ಎಲ್ಲ ಸೇಫ್ಟಿ ಲಾಕರ್ ಇದೆ. 300 ಸೇಫ್ಟಿ ಲಾಕರ್ ಇದೆ ಸರ್ ಒಳಗಡೆ. ನಾನು ಖುದ್ದಾಗಿ ನೋಡಿದ್ದೇನೆ, ನಾನು ಇಡಬೇಕಾದ್ರೆ 300 ಸೇಫ್ಟಿ ಲಾಕರ್ ಹೊಡೆದಿದ್ದಾರೋ ಇಲ್ಲೋ ಅನ್ನೋದು ಇನ್ನೂ ಮಾಹಿತಿ ಇಲ್ಲ ಸರ್. ಒಟ್ಟಿನಲ್ಲಿ ಏನು ಈಗ ಸದ್ಯ ವಿಜಯಪುರ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ನಡೆದಿರ್ತಕ್ಕಂಥ ರಾಬ್ರಿ ಏನಿದೆ ಅಂದರೆ ಬ್ಯಾಂಕ್ ದರೋಡೆ ಏನಿದೆ, ಸುಮಾರು 1,04,00,000 ನಗದು ಹಣ ಜೊತೆಗೆ ಏನಿದೆ ಪ್ರಮುಖವಾಗಿ 20 ಕೋಟಿಯಷ್ಟು ಬಂಗಾರ ಚಿನ್ನಾಭರಣ ದೋಚಿಕೊಂಡು ಹೋಗಿದ್ದಾರೆ ಅಂತೇಳಿ ಈಗಾಗಲೇ ಮ್ಯಾನೇಜರ್ ಕೂಡ ಪೊಲೀಸ್ ಠಾಣೆಗೆ ದೂರ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಈಗ ದರೋಡೆಕೋರನ್ನ ಬಂಧಿಸುವ ನಿಟ್ಟಿನಲ್ಲಿ ಒಂದಿಷ್ಟು ಮಾಹಿತಿಯನ್ನು ಆಧರಿಸಿ ತಂಡವನ್ನು ರಚನೆ ಮಾಡಿ ಅವರನ್ನು ಬಂಧಿಸುವ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಒಟ್ಟಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ 4 ತಿಂಗಳಲ್ಲಿ ಅಂದರೆ ಮನುಗುಳಿ ಕೆನರಾ ಬ್ಯಾಂಕ್ ಅತಿ ದೊಡ್ಡ ಅಂದರೆ 58 kg ಬಂಗಾರ ದರೋಡೆ ಆಗಿತ್ತು. ಆ ಬೆನ್ನಲ್ಲೇ ಈಗ ಚನ್ನಪಟ್ಟಣದಲ್ಲಿ SBI ಬ್ಯಾಂಕ್ನಲ್ಲಿರ್ತಕ್ಕಂಥ ಚಿನ್ನಾಭರಣ ನಗದು ದರೋಡೆ ಆಗಿರೋದ್ರಿಂದ ಸಾಕಷ್ಟು ರೀತಿಯಲ್ಲಿ ಗ್ರಾಹಕರಿಗೆ ಆತಂಕ ಮನೆ ಮಾಡಿದೆ. ನಮ್ಮ ಬಂಗಾರ ಇದೆಯೋ ಇಲ್ಲವೋ, ಮನೆಯಲ್ಲಿ ಇಟ್ಟರೆ ಕಳ್ಳತನ ಆಗುತ್ತೆ ಅಂತೇಳಿ ಬ್ಯಾಂಕ್ನಲ್ಲಿ ಇಟ್ಟರು ಈ ರೀತಿ ಆಗಿದೆ ಅನ್ನೋ ಕೂಡ ದುಗುಡವನ್ನು ಆತಂಕನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಚಪ್ಪ ಬಂದಿದ್ದೀನಿ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ.